ಇವತ್ತು ಮೊಳಕಾಲ್ಮೂರು, ಚಳ್ಳಕೆರೆ, ಹಿರಿಯೂರು 3 ಕಡೆ ಕಾರ್ಯಕ್ರಮ ಇದೆ. ಮುಗಿಸ್ಕೊಂಡು ವಾಪಸ್ ಬರ್ತೇನೆ. ನಾಳೆ ಮೋದಿಜಿಯವರು ಮೈಸೂರಿಗೆ ಬರ್ತಾ ಇರೋದ್ರಿಂದ ನಾಳೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ ಹೋಗ್ತಾ ಇದ್ದೇನೆ. ವಾತಾವರಣ ತುಂಬ ದಿನೇ ದಿನೇ ಒಳ್ಳೆಯದಾಗ್ತಿದೆ, ಚೆನ್ನಾಗಿದೆ. ನಮ್ಮ ಅಪೇಕ್ಷೆ ಇದೆ 28ಕ್ಕೆ 28 ಗೆಲ್ಲಬೇಕು ಅಂತ. ನೋಡೋಣ ಮತದಾರ ಏನು ಮಾಡ್ತಾರೆ ಅಂತ. ನಮ್ಮ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ನಿನ್ನೆ ನಾಮಪತ್ರ ಸಲ್ಲಿಕೆ ಮಾಡ್ಯಾರ ಸರ್ ಈಶ್ವರಪ್ಪನವರು, ಏನು ಕ್ರಮ ತಗೊಳ್ಳಲ್ವಾ ಅಂತ? ನೋಡೋಣ, ಅದು ಪಾರ್ಟಿಗೆ ಬಿಟ್ಟಂತದ್ದು. ಮೋದಿ ಅವರ ಫೋಟೋ ಇಟ್ಕೊಂಡು ಮತ ಕೇಳ್ತಿದ್ದಾರೆ. ಒಳ್ಳೇದೇನು ತಪ್ಪೇನಿಲ್ಲ. ನಾನು ಅದ್ರ ಬಗ್ಗೆ ಯಾವುದೇ ರಾಮೇಶ್ವರ ಕೆಫೆ ಬಾಂಬ್ ಬ್ಲಾಸ್ಟ್ ಆರೋಪಿಗಳು ಬಂಧನ ಆಗಿದೆ. ಬಹಳ ಕಷ್ಟಪಟ್ಟು ಹಿಡಿದಿದ್ದಾರೆ. ರಕ್ತಪಾಠ ಕಲಿಸ್ತಾರೆ. ಈ ರೀತಿ ಘಟನೆಗಳು ಮರುಕಳಿಸಿದಂತೆ ಸರಿಯಾದಂಥ ಶಿಕ್ಷೆ ಆಗಬೇಕು. ಇವತ್ತು ಮೊಳಕಾಲ್ಮೂರು, ಚಳ್ಳಕೆರೆ, ಹಿರಿಯೂರು 3 ಕಡೆ ಕಾರ್ಯಕ್ರಮ ಇದೆ. ಮುಗಿಸ್ಕೊಂಡು ವಾಪಸ್ ಬರ್ತೇನೆ. ನಾಳೆ ಮೋದಿಜಿಯವರು ಮೈಸೂರಿಗೆ ಬರ್ತಾ ಇರೋದ್ರಿಂದ ನಾಳೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ ಹೋಗ್ತಾ ಇದ್ದೇನೆ. ವಾತಾವರಣ ತುಂಬ ದಿನೇ ದಿನೇ ಒಳ್ಳೆಯದಾಗ್ತಿದೆ, ಚೆನ್ನಾಗಿದೆ. ನಮ್ಮ ಅಪೇಕ್ಷೆ ಇದೆ 28ಕ್ಕೆ 28 ಗೆಲ್ಲಬೇಕು ಅಂತ. ನೋಡೋಣ ಮತದಾರ ಏನು ಮಾಡ್ತಾರೆ ಅಂತ. ನಮ್ಮ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ನಿನ್ನೆ ನಾಮಪತ್ರ ಸಲ್ಲಿಕೆ ಮಾಡ್ಯಾರ ಸರ್ ಈಶ್ವರಪ್ಪನವರು, ಏನು ಕ್ರಮ ತಗೊಳ್ಳಲ್ವಾ ಅಂತ? ನೋಡೋಣ, ಅದು ಪಾರ್ಟಿಗೆ ಬಿಟ್ಟಂತದ್ದು. ಮೋದಿ ಅವರ ಫೋಟೋ ಇಟ್ಕೊಂಡು ಮತ ಕೇಳ್ತಿದ್ದಾರೆ. ಒಳ್ಳೇದೇನು ತಪ್ಪೇನಿಲ್ಲ. ನಾನು ಅದ್ರ ಬಗ್ಗೆ ಯಾವುದೇ ನಿನ್ನೆ ರಾಮೇಶ್ವರ ಕೆಫೆ ಬಾಂಬ್ ಬ್ಲಾಸ್ಟ್ ಆರೋಪಿಗಳು ಬಂಧನ ಆಗಿದೆ. ಬಹಳ ಕಷ್ಟಪಟ್ಟು ಹಿಡಿದಿದ್ದಾರೆ. ರಕ್ತಪಾಠ ಕಲಿಸ್ತಾರೆ. ಈ ರೀತಿ ಘಟನೆಗಳು ಮರುಕಳಿಸಿದಂತೆ ಸರಿಯಾದಂಥ ಶಿಕ್ಷೆ ಆಗಬೇಕು. ಇವತ್ತು ಮೊಳಕಾಲ್ಮೂರು, ಚಳ್ಳಕೆರೆ, ಹಿರಿಯೂರು 3 ಕಡೆ ಕಾರ್ಯಕ್ರಮ ಇದೆ. ಮುಗಿಸ್ಕೊಂಡು ವಾಪಸ್ ಬರ್ತೇನೆ. ನಾಳೆ ಮೋದಿಜಿಯವರು ಮೈಸೂರಿಗೆ ಬರ್ತಾ ಇರೋದ್ರಿಂದ ನಾಳೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ ಹೋಗ್ತಾ ಇದ್ದೇನೆ. ವಾತಾವರಣ ತುಂಬ ದಿನೇ ದಿನೇ ಒಳ್ಳೆಯದಾಗ್ತಿದೆ, ಚೆನ್ನಾಗಿದೆ. ನಮ್ಮ ಅಪೇಕ್ಷೆ ಇದೆ 28ಕ್ಕೆ 28 ಗೆಲ್ಲಬೇಕು ಅಂತ. ನೋಡೋಣ ಮತದಾರ ಏನು ಮಾಡ್ತಾರೆ ಅಂತ. ನಮ್ಮ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ನಿನ್ನೆ ನಾಮಪತ್ರ ಸಲ್ಲಿಕೆ ಮಾಡ್ಯಾರ ಸರ್ ಈಶ್ವರಪ್ಪನವರು, ಏನು ಕ್ರಮ ತಗೊಳ್ಳಲ್ವಾ ಅಂತ? ನೋಡೋಣ, ಅದು ಪಾರ್ಟಿಗೆ ಬಿಟ್ಟಂತದ್ದು. ಮೋದಿ ಅವರ ಫೋಟೋ ಇಟ್ಕೊಂಡು ಮತ ಕೇಳ್ತಿದ್ದಾರೆ. ಒಳ್ಳೇದೇನು ತಪ್ಪೇನಿಲ್ಲ. ನಾನು ಅದ್ರ ಬಗ್ಗೆ ಯಾವುದೇ ನಿನ್ನೆ ರಾಮೇಶ್ವರ ಕೆಫೆ ಬಾಂಬ್ ಬ್ಲಾಸ್ಟ್ ಆರೋಪಿಗಳು ಬಂಧನ ಆಗಿದೆ. ಬಹಳ ಕಷ್ಟಪಟ್ಟು ಹಿಡಿದಿದ್ದಾರೆ. ರಕ್ತಪಾಠ ಕಲಿಸ್ತಾರೆ. ಈ ರೀತಿ ಘಟನೆಗಳು ಮರುಕಳಿಸಿದಂತೆ ಸರಿಯಾದಂಥ ಶಿಕ್ಷೆ ಆಗಬೇಕು. ಇವತ್ತು ಮೊಳಕಾಲ್ಮೂರು, ಚಳ್ಳಕೆರೆ, ಹಿರಿಯೂರು 3 ಕಡೆ ಕಾರ್ಯಕ್ರಮ ಇದೆ. ಮುಗಿಸ್ಕೊಂಡು ವಾಪಸ್ ಬರ್ತೇನೆ. ನಾಳೆ ಮೋದಿಜಿಯವರು ಮೈಸೂರಿಗೆ ಬರ್ತಾ ಇರೋದ್ರಿಂದ ನಾಳೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ ಹೋಗ್ತಾ ಇದ್ದೇನೆ. ವಾತಾವರಣ ತುಂಬ ದಿನೇ ದಿನೇ ಒಳ್ಳೆಯದಾಗ್ತಿದೆ, ಚೆನ್ನಾಗಿದೆ. ನಮ್ಮ ಅಪೇಕ್ಷೆ ಇದೆ 28ಕ್ಕೆ 28 ಗೆಲ್ಲಬೇಕು ಅಂತ. ನೋಡೋಣ ಮತದಾರ ಏನು ಮಾಡ್ತಾರೆ ಅಂತ. ನಮ್ಮ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ನಿನ್ನೆ ನಾಮಪತ್ರ ಸಲ್ಲಿಕೆ ಮಾಡ್ಯಾರ ಸರ್ ಈಶ್ವರಪ್ಪನವರು, ಏನು ಕ್ರಮ ತಗೊಳ್ಳಲ್ವಾ ಅಂತ? ನೋಡೋಣ, ಅದು ಪಾರ್ಟಿಗೆ ಬಿಟ್ಟಂತದ್ದು. ಮೋದಿ ಅವರ ಫೋಟೋ ಇಟ್ಕೊಂಡು ಮತ ಕೇಳ್ತಿದ್ದಾರೆ. ಒಳ್ಳೇದೇನು ತಪ್ಪೇನಿಲ್ಲ. ನಾನು ಅದ್ರ ಬಗ್ಗೆ ಯಾವುದೇ ನಿನ್ನೆ ರಾಮೇಶ್ವರ ಕೆಫೆ ಬಾಂಬ್ ಬ್ಲಾಸ್ಟ್ ಆರೋಪಿಗಳು ಬಂಧನ ಆಗಿದೆ. ಬಹಳ ಕಷ್ಟಪಟ್ಟು ಹಿಡಿದಿದ್ದಾರೆ. ರಕ್ತಪಾಠ ಕಲಿಸ್ತಾರೆ. ಈ ರೀತಿ ಘಟನೆಗಳು ಮರುಕಳಿಸಿದಂತೆ ಸರಿಯಾದಂಥ ಶಿಕ್ಷೆ ಆಗಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.